ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಗುರುರಾಯರ ಪೂಜೆ ಯಾವ ರೀತಿಯಾಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ರಾಯರ ವೀಡಿಯೋಸನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಗೊತ್ತು. ಕೆಲವು ಕಾರಣಗಳಿಂದ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನಗೂ ಕೂಡ ಆರೋಗ್ಯ ಪೂರ್ತಿಯಾಗಿ ಸರಿ ಹೋಗಿಲ್ಲ, ಹಾಗಾಗಿ ವೀಡಿಯೋಸನ್ನು ಹಾಕೋದಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ಹಾಕೋದು ಬೇಡ ಅಂತ ಅಂದ್ಕೊಂಡೆ. ಕಾರಣ ಇಷ್ಟೇ, ಕರೆಂಟ್ ಇರಲಿಲ್ಲ. ಕರೆಂಟ್ ಇಲ್ಲದ ಕಾರಣ ವೀಡಿಯೋಸ್ ಚೆನ್ನಾಗಿ ಬರೋದಿಲ್ಲ, ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆದರೆ ಗುರುವಾರದ ದಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಗುರುವಾರದ ಪೂಜೆ ಯಾವ ರೀತಿಯಾಗಿತ್ತು ಅಂತ. ಹಾಗೆ ಕೆಲವೊಂದು ಕಮೆಂಟ್ಸನ್ನು ಹಾಕ್ತಾ ಇದ್ದೀರಾ ನಿಮಗೆ ಡೌಟ್ ಇರೋದನ್ನು, ಹಾಗಾಗಿ ಅದನ್ನು ಕೂಡ ಕ್ಲಿಯರ್ ಮಾಡ್ದಂಗೆ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ಈ ಪುಟಾಣಿ ವಿಡಿಯೋನ ಮಾಡ್ತಾ ಇದ್ದೀನಿ. ರಾಯರ ವಿಡಿಯೋನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ಪೂಜೆ ಮಾಡೋದನ್ನು ನೋಡಿ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ನೀವು ಹೇಳಿದಾಗೆ ನಾನು ಕೂಡ ಪೂಜೆ ಮಾಡಿದ್ದೆ. ನನಗೂ ಕೂಡ ರಾಯರಿಂದ ಹೂ ಪ್ರಸಾದ ಸಿಕ್ತು ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ರಾಯರು ಎಲ್ರಿಗೂ ಹೂವನ್ನು ಕೊಡ್ತಾರೆ. ಯಾರು ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾರೆ ಎಲ್ರಿಗೂ ಕೂಡ ಕೊಡ್ತಾರೆ. ಆದರೆ ಕೆಲವರಿಗೆ ತಡವಾಗಿ ಕೊಡಬಹುದು, ಕೆಲವರಿಗೆ ಬೇಗನೆ ಕೊಡಬಹುದು, ಆದರೆ ಖಂಡಿತ ಕೊಟ್ಟೇ ಕೊಡ್ತಾರೆ. ಹೂ ಪ್ರಸಾದ ಆದಾಗ ಎಷ್ಟು ಖುಷಿ ಆಗುತ್ತೆ ಅಂತ ನನಗೂ ಕೂಡ ಗೊತ್ತು. ಆ ಖುಷಿ ಎಲ್ರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನೆನ್ನೆನೇ ನಾನು ಹೂವೆಲ್ಲ ಕಟ್ಟಿ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಇದು ನಾನು ಕಟ್ಟಿರೋ ಹೂವಿದು. ಸಿಂಪಲ್ಲಾಗಿ ಯಾವ ರೀತಿಯಾಗಿ ಗುರುರಾಯರ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ತಾ ಬಂದಿದ್ದೀನಿ, ಎಲ್ಲ ವೀಡಿಯೋಸನ್ನು ನೋಡಿದರೆ ಗೊತ್ತಿರುತ್ತೆ. ಗುರುವಾರ ಪೂಜೆ ಅಂತಂದ್ರೇ ಏನೋ ಒಂಥರ ಖುಷಿ ಇರುತ್ತೆ. ಆದರೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಜಾಸ್ತಿ ನನಗೆ ವೀಡಿಯೋಸ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಹಾಗಾಗಿ ವೀಡಿಯೋಸನ್ನು ಹಾಕಿಲ್ಲ. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗಂತೂ ಪ್ರತಿದಿನ ನೆಲ ತೊಳಿಬೇಕಾದ್ರೆ ಆ ನೀರಿಗೆ ಸ್ವಲ್ಪ ಗಂಜಲವನ್ನು ಹಾಕಿಯೇ ನೆಲ ತೊಳಿತಾ ಇರೋದು. ನಾನ್ ವೆಜ್ ಮಾಡೋರು ಬುಧವಾರನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಿ. ಮತ್ತು ಸ್ವಲ್ಪ ಯಾವುದೂ ಕೂಡ ನಾನ್ ವೆಜ್ ಆ ಥರ ಇರಬಾರ್ದು ಮನೆಯಲ್ಲಿ. ಹಾಗೆ ಗುರುವಾರ ಮತ್ತೆ ಇನ್ನೊಂದು ಸಲ ನೀರಿಗೆ ಗಂಜಲ ಹಾಕಿ ನೆಲವನ್ನು ಒರೆಸ್ಕೊಂಡ್ಬಿಡಿ. ಮತ್ತು ಮಡಿ ಬಟ್ಟೆಯಿಂದ ರಾಯರ ಫೋಟೋವನ್ನು ಒರೆಸ್ಕೊಳ್ತೀನಿ. ರಾಯರು ಯತಿಗಳಾಗಿರೋದ್ರಿಂದ, ಗುರುಗಳಾಗಿರೋದ್ರಿಂದ ಅವರಿಗೆ ಅರಿಶಿನ ಕುಂಕುಮವನ್ನು ಇಡಬಾರ್ದು. ಫೋಟೋ ಒರೆಸಿ ಗಂಧವನ್ನು ಇಟ್ಟು ಹೂವಿನ ಅಲಂಕಾರವನ್ನು ಮಾಡೋದು. ಪ್ರತಿದಿನ ಹೂವು ತಂದು ಪೂಜೆ ಮಾಡಬೇಕು ಅಂತೇನಿಲ್ಲ. ಗುರುವಾರನೂ ಅಷ್ಟೇ, ನಿಮ್ಮ ಕೈಲಾದರೆ ಹೂವನ್ನು ತೊಗೊಂಡು ಬನ್ನಿ, ಆಗಿಲ್ಲ ಅಂತಂದರೆ ಪರವಾಗಿಲ್ಲ. ಮನೇಲಿ ಎಷ್ಟು ಹೂವಿರುತ್ತೆ ಅಷ್ಟೇ ಹೂವನ್ನು ಇಡಿ ಸಾಕು. ರಾಯರಿಗೆ ಶ್ರೇಷ್ಠವಾಗಿ ತುಳಸಿಯನ್ನು ಇಡಬೇಕು ಅಂತ ಹೇಳ್ತಾರೆ. ತುಳಸಿ ಹಾರ ಪ್ರತಿದಿನ ಹಾಕೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ವಿಡಿಯೋಗಳಲ್ಲಿ ನೋಡಬಹುದು ನೀವು. ಸ್ವಲ್ಪ ಹೂವು ಎಷ್ಟು ಬಿಟ್ಟಿರುತ್ತೆ ಅಷ್ಟೇ ಹೂವನ್ನು ಇಡ್ತೀನಿ. ಜೊತೆಗೆ ತುಳಸಿ ಕುಡಿಗಳನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ತೀನಿ. ಮಡಿ ಬಟ್ಟೆಯನ್ನು ಧರಿಸೋದು, ಮಡಿ ನೀರನ್ನು ಇಟ್ಕೊಳ್ತೀನಿ ಪೂಜೆಗೆ. ಹಾಗೆ ನಂತರ ಪೂಜೆ ಎಲ್ಲ ಮಾಡಿ ಆದಮೇಲೆ ಧೂಪ ದೀಪದ ಆರತಿ ಎಲ್ಲದೂ ಕೂಡ ಆದಮೇಲೆ ರಾಯರಿಗೆ ನೈವೇದ್ಯಕ್ಕೆ ಇಡೋದು. ನೈವೇದ್ಯಕ್ಕೂ ಕೂಡ ತುಂಬ ಸಲ ಹೇಳಿದ್ದೀನಿ, ನಿಮ್ಮ ಕೈಲಿ ಏನಾಗುತ್ತೆ, ನಿಮ್ಮ ಶಕ್ತಿ ಮೀರಿ ಏನು ಮಾಡೋದು ಬೇಡ. ನಿಮಗೇನಾಗುತ್ತೆ ಅದನ್ನು ಕೂಡ ದೇವರ ನೈವೇದ್ಯಕ್ಕೆ ಇಡಬಹುದು. ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ದೇವರ ನೈವೇದ್ಯಕ್ಕೆ ಇಡಬಾರ್ದು. ತಂಬು ಹಾಲು ಇಡ್ಬೋದು, ಹಾಗೆ ಕಲ್ಸಕ್ಕರೆ ಇಡ್ಬೋದು. ಕೆಂಪು ಕಲ್ಸಕ್ಕರೆ ರಾಯರಿಗೆ ತುಂಬ ಇಷ್ಟ ಅಂತೆ. ಹಣ್ಣುಗಳನ್ನು ಇಡ್ಬೋದು, ತೆಂಗಿನಕಾಯಿಯನ್ನು ಇಡ್ಬೋದು. ನಿಮ್ಮ ಶಕ್ತಿ ಅನುಸಾರ ಆಗುತ್ತೆ ಅಂತಂದರೆ ಸಿಹಿ ನೈವೇದ್ಯ ಮಾಡಬಹುದು. ಅವಲಕ್ಕಿ ಕಾಯಿ ತುರಿ ಸಕ್ಕರೆ ಹಾಕಿ ಇಡ್ತಾರಲ್ಲ ಅದನ್ನು ಕೂಡ ಮಾಡಬಹುದು. ಹೆಸರುಬೇಳೆ ಪಾಯಸ ಆಗಿರ್ಬೋದು, ಹಾಲು ಪಾಯಸ ಆಗಿರ್ಬೋದು, ಕಡಲೆಬೇಳೆ ಹೂರ್ಣ ಆಗಿರ್ಬೋದು. ರಾಯರಿಗೆ ಹೆಸರುಬೇಳೆ ಪಾಯಸ, ಕಡಲೆಬೇಳೆ ಹೂರ್ಣ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ನಾನು ಯಾವುದಾದ್ರೂ ವ್ರತ ಇಟ್ಕೊಂಡಾಗ ಕೊನೆಯ ದಿನ ಕಡಲೆಬೇಳೆ ಹೂರ್ಣ ಅಥವಾ ಹೆಸರುಬೇಳೆ ಪಾಯಸ ಮಾಡ್ತೀನಿ. ರಾಯರಿಗೆ ಇಷ್ಟ ಅಂತ ಅವರು ಅದೇ ಇಡಬೇಕು ಇದೇ ಇಡಬೇಕು ಅಂತ ಎಲ್ಲೂ ಕೂಡ ಇದು ಮಾಡೋದಿಲ್ಲ. ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೆ ಅಷ್ಟನ್ನು ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು. ನಂಬಿರೋರನ್ನು ರಾಯರು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಆದರೆ ಸ್ವಲ್ಪ ಸಮಯವನ್ನು ತಗೊಳ್ತಾರೆ, ಅಲ್ಲಿವರೆಗೂ ನೀವು ಕಾಯಬೇಕಾಗತ್ತೆ. ಇಷ್ಟೇ, ಪ್ರತಿದಿನ ಸಿಂಪಲ್ಲಾಗಿಯೇ ಪೂಜೆ ಮಾಡಿ. ಅದಕ್ಕೋಸ್ಕರ ಎಕ್ಸ್ಟ್ರಾ ಟೈಮ್ ಇಡಬೇಕಂತೇನಿಲ್ಲ, ಅಥವಾ ಬೇರೆ ರೀತಿಯಾಗಿ ಪೂಜೆ ಮಾಡಬೇಕಂತೇನಿಲ್ಲ. ನಿಮ್ಮ ಮನೆ ದೇವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀರಾ ಅದೇ ರೀತಿಯಾಗಿ ರಾಯರಿಗೂ ಕೂಡ ಪೂಜೆಯನ್ನು ಮಾಡ್ಬೋದು. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ.
ಹಾಗೆ ನೀವು ಕೇಳ್ತಾ ಇದ್ದೀರಾ ಪ್ರತಿದಿನ ಸಂಕಲ್ಪ ಮಾಡಬೇಕಾ ಅಂತ. ನಾನು ಏನಾದರೂ ವ್ರತವನ್ನು ಯಾವ ರೀತಿಯಾಗಿ ಮಾಡೋದು, ಸಂಕಲ್ಪ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸಿರ್ತೀನಲ್ಲ, ಅದಕ್ಕೆ ಕೇಳ್ತೀರಾ ಪ್ರತಿದಿನ ಸಂಕಲ್ಪ ಮಾಡಬೇಕಾ ಅಂತ. ಪ್ರತಿದಿನವೂ ಕೂಡ ಸಂಕಲ್ಪ ಮಾಡಬೇಕಂತೇನೇ ಇಲ್ಲ. ನೀವು ಫಸ್ಟ್ನೇ ದಿನ ಶುರು ಮಾಡ್ತೀರಲ್ಲ, ಫಸ್ಟ್ನೇ ದಿನ ನೀವು ಸಂಕಲ್ಪ ಮಾಡಿ ಪೂಜೆಯನ್ನು ಶುರು ಮಾಡಿದರೆ ಸಾಕು. ಫಸ್ಟ್ನೇ ದಿನ ಮಾತ್ರ ಮಾಡೋದು, ಪ್ರತಿದಿನ ಮಾಡಬೇಕಂತೇನಿಲ್ಲ. ಹಾಗೆ ಕೆಲವು ಕಮೆಂಟ್ಸ್ ಬರ್ತಾ ಇರೋದು, ನೀವು ಹೂ ಪ್ರಸಾದ ಕೇಳ್ತಿರಲ್ಲ, ರಾಯರು ಹೂ ಕೊಟ್ಟಿರ್ತಾರಲ್ಲ, ಆ ಹೂ ಪ್ರಸಾದವನ್ನು ಏನು ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ದೀರಾ. ಹೂ ಪ್ರಸಾದ ಏನು ಮಾಡೋದು ಅಂತ ತುಂಬ ಕಮೆಂಟ್ಸ್ ಬರ್ತಾ ಇದೆ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನನ್ನದೇ ಸರಿ, ನಾನು ಮಾಡ್ತಾ ಇರೋದೇ ಸರಿ ಅಂತ ಹೇಳ್ತಾ ಇಲ್ಲ. ನಾನು ಯಾವ ರೀತಿಯಾಗಿ ರಾಯರಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಹಾಗೆ ರಾಯರು ಕೊಟ್ಟಿರುವಂತಹ ಹೂ ಪ್ರಸಾದವನ್ನು ಏನು ಮಾಡ್ತೀನಿ ಅಂತ ಇವಾಗ ಹೇಳ್ತೀನಿ. ನಾನು ಪೂಜೆ ಎಲ್ಲ ಆದಮೇಲೆ ಕೊನೆದಾಗ ಕೇಳೋದಿಷ್ಟೇ, ರಾಯರೇ ನನಗೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇಲೋ ನನ್ನ ಪೂಜೆಲಿ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ರಾಯರೇ ಅಂತ ಕೇಳ್ಕೊಳ್ತೀನಿ. ಹಾಗೆ ಪೂಜೆ ಮಾಡಬೇಕು, ಹೀಗೆ ಪೂಜೆ ಮಾಡಬೇಕಂತ ಏನಿಲ್ಲ. ಕೆಲವೊಂದು ತಪ್ಪುಗಳನ್ನು ಮಾಡದೆ ಪೂಜೆ ಮಾಡಿದರೆ ರಾಯರಿಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ರಾಯರನ್ನು ತಂದೆ ತಾಯಿಗೆ ಹೋಲಿಸ್ತಾರೆ, ತಾಯಿ ಹೃದಯದವರು ಅಂತ ಹೇಳ್ತಾರೆ. ಹಾಗೆ ಅತ್ಯಂತ ದಯಾಳುಗಳು ಅಂತಲೂ ಕೂಡ ಕರೀತಾರೆ. ಹಾಗಾಗಿ ನೀವು ಕೆಲವೊಂದು ಮೇನ್ ಯಾವ ತಪ್ಪುಗಳು ಮಾಡಬಾರ್ದು, ಅದನ್ನು ಮಾಡದೆ ನೀವು ಯಾವ ರೀತಿ ಆದ್ರೂ ಪೂಜೆ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ರಾಯರಿಗೆ ಇಷ್ಟ ಆಗುತ್ತೆ. ಆದರೆ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಅಷ್ಟೇ. ನಾನು ಹೂ ಪ್ರಸಾದವನ್ನು ಏನು ಮಾಡ್ತೀನಿ ಅಂತ ಅಂದರೆ, ರಾಯರು ಇವಾಗ ನನಗೆ ಪೂಜೆ ಮಾಡಿದಾಗ ಹೂ ಪ್ರಸಾದ ಕೊಟ್ಟಿರೋದಾಗಿರಬಹುದು, ಅಥವಾ ನಾನು ಬೇರೆಯವರಿಗೆ ಹೂ ಪ್ರಸಾದವನ್ನು ಕೇಳಿದಾಗ ರಾಯರು ಕೊಟ್ಟಿರ್ತಾರಲ್ಲ ಅದಾಗಿರಬಹುದು. ಒಂದು ಬಟ್ಲಲ್ಲಿ ರಾಯರು ಕೊಟ್ಟಿರುವಂತಹ ಹೂ ಪ್ರಸಾದವನ್ನು ಅವತ್ತು ದೇವ್ರ ಮನೆಗೆ ಹಾಗೇ ಬಟ್ಲಿಗೆ ಹಾಕಿ ಇಟ್ಟಿರ್ತೀನಿ, ಒಂದು ಬೌಲಿಗೆ ಹಾಕಿ ದೇವ್ರ ಮನೇಲೇ ಇಟ್ಟಿರ್ತೀನಿ. ನೆಕ್ಸ್ಟ್ ಡೇ ಅದು ಸ್ವಲ್ಪ ಬತ್ತಿರುತ್ತಲ್ಲ, ಅದನ್ನು ಗಿಡಕ್ಕೆ ಹಾಕ್ತೀನಿ. ಅಂದರೆ ತುಣಿಬಾರ್ದು, ನಾವು ಅದನ್ನು ತುಣಿದಾಡೋದಾಗಿರ್ಬೋದು, ಅಥವಾ ಅದ್ರ ಮೇಲೆ ಏನಾದರೂ ಬೇರೆ ಥರ ಏನಾದರೂ ಹಾಕೋದಾಗಿರ್ಬೋದು. ಆ ಥರ ಮಾಡೋದಿಲ್ಲ. ಗಿಡಕ್ಕೆ ಹಾಕ್ತೀನಿ, ಅದು ಕರಗಿ ಅಲ್ಲೇ ಗೊಬ್ಬರ ಆಗುತ್ತೆ, ಅಲ್ಲಿ ಯಾರೂ ತುಣಿಯೋದಿಲ್ಲ. ಹಾಗಾಗಿ ಅಂಥ ಜಾಗಕ್ಕೆ ಹಾಕ್ತೀನಿ. ರಾಯರು ಕೊಟ್ಟಿರುವಂತಹ ಹೂ ಪ್ರಸಾದವನ್ನು ತುಣಿದರೆ ಇರುವಂತಹ ಜಾಗಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದು. ಹಾಗೆ ಇನ್ನು ಕೆಲವೊಂದು ಕಮೆಂಟ್ಸ್ ಬರೋದೆ, ನಾನು ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀನಿ, ನನಗೇನು ಹೂ ಪ್ರಸಾದ ಆಗಿಲ್ಲ ಅಂತ. ರಾಯರು ಹೂವನ್ನು ಕೊಡಲಿ ಅಥವಾ ಕೊಡೋದು ಸ್ವಲ್ಪ ತಡವಾಗಬಹುದು, ಆದರೆ ಕೊಟ್ಟೇ ಕೊಡ್ತಾರೆ. ಕೊಟ್ಟಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಕೊಡ್ತಾರೆ. ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸುತ್ತೆ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ಪ್ರತಿ ಮಾತನ್ನು ರಾಯರು ಹೇಗೆ ಕೇಳಿಸ್ಕೊಳ್ತಾರೆ, ಯಾವ ರೀತಿಯಾಗಿ ಅದಕ್ಕೆ ಪ್ರತ್ಯುತ್ತರವಾಗಿ ಹೂವನ್ನು ಕೊಡ್ತಾರೆ ಅಂತಲೂ ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ. ಅದನ್ನು ನೋಡಿ ನಿಮಗೂ ಕೂಡ ಧೈರ್ಯ ಬರುತ್ತೆ, ಹಾಗೆ ಸಮಾಧಾನ ಆಗುತ್ತೆ, ಖುಷಿ ಕೂಡ ಆಗುತ್ತೆ. ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸುತ್ತೆ ಅಂತ. ನೀವು ಗುರುವಾರ ಮಾಡ್ತೀರಾ, ಏಕಾದಶಿ ಪೂಜೆ ಮಾಡ್ತೀರಾ, ನೀವು ವ್ರತ ಮಾಡ್ತೀರಾ, ರಾಯರನ್ನು ಬಲವಾಗಿ ನಂಬಿದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ರಾಯರು ನಿಮ್ಮನ್ನು ಕೂಡ ಕೈ ಬಿಡೋದಿಲ್ಲ. ನಿಮಗೂ ಕೂಡ ಹೂ ಪ್ರಸಾದವನ್ನು ಕೊಡ್ತಾರೆ. ಕೇಳಿ, ನೀವು ನಿಮಗೇನು ಸಮಸ್ಯೆ ಆಗ್ತಾ ಇದೆ ಅದನ್ನು ರಾಯರ ಬಳಿ ಹೇಳ್ಕೊಳ್ಳಿ. ನೀವು ಪೂಜೆ ಮಾಡಿ ಒಂದು 10 ನಿಮಿಷ ರಾಯರ ಹತ್ರ ಕೂತ್ಕೊಂಡು ಮಂತ್ರ ಹೇಳಿ, ಸ್ತೋತ್ರ ಹೇಳೋದಕ್ಕೆ ಬರೋದಿಲ್ವಾ? ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಷ್ಟಾದ್ರೂ ಹೇಳ್ಬಹುದಲ್ವ? ಅದನ್ನು ಹೇಳ್ಕೊಳ್ಳಿ. ನಿಮ್ಮ ಕಷ್ಟ ಏನಾಗ್ತಾ ಇದೆ ಹೇಳ್ಕೊಳ್ಳಿ, ರಾಯರು ಖಂಡಿತವಾಗಿಯೂ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಯಾವ ರೀತಿ ಆದ್ರೂ ಕೂಡ ರಾಯರು ನಿಮಗೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ. ಇವತ್ತು ನಮ್ಮ ಮನೆಯಲ್ಲಿ ಗುರುರಾಯರ ಪೂಜೆ ಈ ರೀತಿಯಾಗಿತ್ತು. ಕರೆಂಟ್ ಇಲ್ಲದ ಕಾರಣ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾವ ಕಂಟೆಂಟ್ ಮೇಲೆ ವಿಡಿಯೋ ಬೇಕೋ ತಿಳಿಸಿ. ಥ್ಯಾಂಕ್ ಯು.